ಪರಿಹಾರಕ್ಕಾಗಿ ಕೇಂದ್ರದ ವಿರುದ್ಧ ಸರ್ಕಾರದ ಸಮರ, ಕೇಂದ್ರದ ವಿರುದ್ಧ ಹೋರಾಟಕ್ಕೆ ನಿರ್ಧಾರ ಮಾಡಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಕೇಂದ್ರದ ವಿರುದ್ಧ ನಾವು ಬರ ಪರಿಹಾರಕ್ಕಾಗಿ ಹೋರಾಟಕ್ಕೆ ನಿರ್ಧಾರ ಮಾಡಿದ್ದೇವೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸಿಎಂ ಸಿದ್ದರಾಮಯ್ಯ ಈ ವಿಚಾರದ ಬಗ್ಗೆ ಹೇಳಿದ್ರು. ಬರ ಪರಿಹಾರಕ್ಕಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ. ಕರ್ನಾಟಕ ಸರ್ಕಾರ 5 ತಿಂಗಳ ಕಾಲ ಕಾದಿದೆ. ಆರ್ಟಿಕಲ್ 32 ಅಡಿ ಅರ್ಜಿ ಸಲ್ಲಿಸಿದ್ದೇವೆ. ಬರ ಪರಿಹಾರ ಕೊಡಿಸುವಂತೆ ಅರ್ಜಿಯನ್ನ ಹಾಕಿದ್ದೇವೆ ಸುಪ್ರೀಂ ಕೋರ್ಟ್ಗೆ. ಕೇಂದ್ರದ ವಿರುದ್ಧ ಕಾನೂನು ಹೋರಾಟಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ. ರಾಜ್ಯಕ್ಕೆ ಇದುವರೆಗೆ ಬರ ಪರಿಹಾರ ಏನೂ ಸಿಕ್ಕಿಲ್ಲ. 5 ತಿಂಗಳ ಕಾಲ ಕರ್ನಾಟಕ ಸರ್ಕಾರ ಬರ ಪರಿಹಾರ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ನಾವು ಕಾಯ್ತಾ ಇದ್ದೀವಿ. ಆದರೆ ಇದುವರೆಗೆ ಬಿಡಿಗಾಸು ಕೂಡ ಕೇಂದ್ರ ಸರ್ಕಾರದಿಂದ ಬಂದಿಲ್ಲ. ಹಾಗಾಗಿ ನಾವು ಹೋರಾಟಕ್ಕೆ ಮುಂದಾಗಿದ್ದೀವಿ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರ ಒಂದು ಪಿಟಿಷನ್ ಅನ್ನು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಹಾಕಿದ್ದೀವಿ. ಇವತ್ತು 23/3/2024 ಅದು ಇವತ್ತು 9 ಗಂಟೆ 14-15 ನಿಮಿಷದಷ್ಟೊತ್ತಿಗೆ ಫೈಲ್ ಆಗಿದೆ. ಅದಕ್ಕೆ ಒಂದು ಎಂಡಾರ್ಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಫೈಲ್ ಆಗಿರೋದಕ್ಕೆ ಎಂಡಾರ್ಸ್ಮೆಂಟ್ ಕೊಟ್ಟಿದೆ. ರಿಟ್ ಪೆಟಿಷನ್ ಅಂಡರ್ ಆರ್ಟಿಕಲ್ 32 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. 32ನೇ ವಿಧಿ ರಿಟ್ ಪೆಟಿಷನ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥ ವಿಧಿ. ಅದು ಸಂವಿಧಾನದಲ್ಲಿ ಇಟ್ಸ್ ಎ ಹಾರ್ಟ್ ಅಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಆರ್ಟಿಕಲ್ 32 ಇಸ್ ಎ ಹಾರ್ಟ್ ಅಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಓಕೆ, ಅದಕ್ಕೆ ಮ್ಯಾಂಡಮಸ್ ಕೊಡಬೇಕು ಅಂತೇಳಿ ಡೈರೆಕ್ಷನ್ ಕೊಡಬೇಕು ಗವರ್ಮೆಂಟ್ ಆಫ್ ಇಂಡಿಯಾಕ್ಕೆ ಅಂತೇಳಿ ನಾವು ಒಂದು ಪಿಟಿಷನ್ ಅನ್ನು ಸುಪ್ರೀಂ ಕೋರ್ಟ್ ಮುಂದೆ ಹಾಕಿದ್ದೀವಿ. ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಹಾಕಿದ್ದೀವಿ. ಸುಪ್ರೀಂ ಕೋರ್ಟ್ಗೆ ರಜಾ ಇರೋದ್ರಿಂದ ಅದು ಇಮಿಡಿಯೇಟ್ ಆಗಿ ಅದನ್ನು ಮೆನ್ಷನ್ ಮಾಡೋಕ್ಕಾಗಲಿ. ಮಲತಾಯಿ ಧೋರಣೆ ಯಾರ ಹತ್ರ, ನಿನ್ನ ಹತ್ರ ಮಾಡಬೇಕು ಅಷ್ಟೇ. ಅಯ್ಯೋ, ಕಣಿ ಹೇಳೋನ ಹತ್ರ ಏನೋ ಕೇಳಿದಾಗ ಆಯ್ತದಾಗಿ. ಅಲ್ಲ, ನವೆಂಬರ್ನಲ್ಲಿ ಕೊಡಬೇಕಾಗಿತ್ತು. ನವೆಂಬರ್ 20 ಕೊಡಬೇಕಾಗಿತ್ತು. 5 ತಿಂಗಳ ಬಳಿಕ ನೀವು ಹೋಗ್ತಿರೋದು ಕೋರ್ಟ್ ಅವ್ರು ಕೇಳಬಹುದಲ್ಲ, ಅಲ್ಲ ಇಷ್ಟು ತಿಂಗಳು ಇತ್ತು, ಈಗ ಯಾಕೆ ಬಂದಿದೆ ಅಂತ. ಲಿಮಿಟೇಷನ್ ಆಕ್ಟ್ ಓದಿದ್ದೀನಿ. ಲಿಮಿಟೇಷನ್ ಓದಿದ್ದೀನಿ. ಇದಕ್ಕೆ ಲಿಮಿಟೇಷನ್ ಎಲ್ಲಿದೆ? ಇದಕ್ಕೆ ಕೇಳಪ್ಪ ತಮ್ಮ, ಕೇಳಿಲ್ಲ. ಮಾಡಬಾರ್ದು ಅಂತ ತಾಳ್ಮೆಯಿಂದ ಕಾಸ್ ಆಫ್ ಆಕ್ಷನ್ ಅರೈಸನ್ ನೌ ಬಿಕಾಸ್ ವಿ ಹ್ಯಾವ್ ವೇಟೆಡ್ ಪೇಷೆಂಟ್ಲಿ ದಟ್ ಗವರ್ಮೆಂಟ್ ಆಫ್ ಇಂಡಿಯಾ ಮೇ ಟೇಕ್ ಎ ಡಿಸಿಷನ್. ಅನೇಕ ಸಾರಿ 2 ತಿಂಗಳು 3 ತಿಂಗಳು ಎಲ್ಲ ಕಾದಿದ್ದೀವಿ ನಾವು. ಅನೇಕ ಸಾರಿ ಕಾದಿದ್ದೀವಿ. ಸೊ ಹಂಗಾಗಿ ನಾವು 5 ತಿಂಗಳು ಕಾದು ಕೊನೆಗೆ ಇವತ್ತಿನವರೆಗೂ ಕೊಡಲಿಲ್ಲ ಅಂತಂದ್ಮೇಲೆ ಇನ್ನೇನು ಮುಂಗಾರು ಶುರುವಾಗುತ್ತೆ. ನೆಕ್ಸ್ಟ್ ಮುಂಗಾರು ಶುರುವಾಗುತ್ತೆ. ಇನ್ನೂ ಕೊಡಲಿಲ್ಲ ಅಂತಂತಂದ್ರೆ ವಿ ಕಾಂಟ್ ವೇಟ್ ಫರ್ದರ್. ರೈತರು ಕಾಯಕ್ಕಾಗಲ್ಲ. ನಮಗೆ ರೈತರು ಒತ್ತಡ ಆಗ್ತಾ ಇದ್ದಾರೆ, ನಮಗೆ ಪರಿಹಾರ ಕೊಡಿ ಅಂತ. ನಾವು ತಾತ್ಕಾಲಿಕ ಪರಿಹಾರ ಕೊಟ್ಟಿದ್ದೀವಿ. ಇನ್ನು ಇನ್ಪುಟ್ ಸಬ್ಸಿಡಿ ಎಲ್ಲ ಕೊಡಬೇಕು ನಮಗೆ ಅಂತ ಹೇಳಿದ್ದಾರೆ. 4,600 ಕೋಟಿ ರೂಪಾಯಿಗೂ ಹೆಚ್ಚು ಇನ್ಪುಟ್ ಸಬ್ಸಿಡಿ ಕೊಡಬೇಕು ರೈತರಿಗೆ. ನಾವು 18,171 ಕೋಟಿ 18,171 ಕೋಟಿ ಪರಿಹಾರ ಕೇಳಿದ್ದೀವಿ NDRF. ಗೊತ್ತಿಲ್ರಿ ನಮಗೆ. ವಿ ಡು ನಾಟ್ ನೋ. ಯಾರು ಏನು ಕೇಳೇ ಇಲ್ಲಪ್ಪ. ನಾವೇ ಹೋಗಿ ಮೈ ಮೇಲೆ ಬಿದ್ದು ವಾಗರ್ದಿದ್ದೀವಿ. ಅಂದ್ರೆ ಅವ್ರ IMCT ಅವ್ರು ಬಂದಾಗ ಇಲ್ಲೇ ಸಣ್ಣ ಪುಟ್ಟ ಕ್ಲಾರಿಫಿಕೇಶನ್ ಕೇಳಿದ್ರು. ಇಲ್ಲಿ ಅವರು ಸೆಂಟ್ರಲ್ ಟೀಮ್ ಬಂದಿತ್ತಲ್ಲ, ಅವ್ರ ಕ್ಲಾರಿಫಿಕೇಶನ್ಗೆಲ್ಲ
ನಾವು ಉತ್ತರ ಕೊಟ್ಟಿದ್ದೀವಿ. ಪ್ರಮುಖ ಅದೇ ಈ ತರ ವೈಲೇಷನ್ ಆಗಿದೆ ಗೌರ್ಮೆಂಟ್ ಆಫ್ ಇಂಡಿಯಾ. 1 ತಿಂಗಳಲ್ಲಿ ನಮಗೆ ಕೊಡಬೇಕಾಗಿತ್ತು ರಿಪೋರ್ಟು. IMCT ಟೀಮ್ ಕೊಟ್ಟ ಮೇಲೆ 1 ತಿಂಗಳೊಳಗಡೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಇವತ್ತರೆಗೂ 5 ತಿಂಗಳಾಗಿದೆ. ಈಗ ಕೊಡಿಸ್ಕೊಡಿ, ನಮಗೆ ರೈತರು ಕಷ್ಟದಲ್ಲಿದ್ದಾರೆ ಅಂತ ಕೊಡಿಸ್ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಸೂಚನೆ ಕೊಡಿ, ಆ ತರ ಅವರಿಗೆ ಡೈರೆಕ್ಷನ್ ಕೊಡಿ ಅಂತ ಹೇಳಿದ್ವಿ. ಗೌರ್ಮೆಂಟ್ ಆಫ್ ಇಂಡಿಯಾಗೆ ಡೈರೆಕ್ಷನ್ ಕೊಡ್ರಿ ಅಂತ ಕೇಳಿದ್ವಿ. ದಿಸ್ ಇಸ್ ದಿ ಪ್ರೇಯರ್. ನೋಡಪ್ಪ, ಯುವರ್ ಕೇಸ್ ಫೈಲಿಂಗ್ ನಂಬರ್ so and so, State of Karnataka versus Union of India is filed with dairy number so and so on 23rd. ಇದು ಕೊಟ್ಟಿದ್ದಾರೆ, ಫೈಲ್ ಆಗಿರೋದಕ್ಕೆ ಇದು ಕೊಟ್ಟಿದ್ದಾರೆ, ಎಂಡಾರ್ಸ್ಮೆಂಟ್ ಕೊಟ್ಟು. ಸೊ ನಮಗೇನಂತಂದ್ರೆ, ನಾವು ವಿ ಡು ನಾಟ್ ವಾಂಟ್ ಟು ಈ ಕಾನೂನು ಸಂಘರ್ಷ ಮಾಡಬೇಕು ಅನ್ನೋದು ಉದ್ದೇಶ ಅಲ್ಲ. ನಮ್ಮ ರೈತರು ಕಷ್ಟದಲ್ಲಿದ್ದಾರೆ. ರೈತರಿಗೋಸ್ಕರ ಇದು ಪೆಟಿಷನ್ ಅನ್ನ ವಿ ಆರ್ ಫೋರ್ಸ್ ಟು ಫೈಲ್ ರಿಟ್ ಪೆಟಿಷನ್ ಅಂಡರ್ ಆರ್ಟಿಕಲ್ 32 of the Indian Constitution. Okay, I hope that you have understood the gravity of the seriousness of the problem. ಆಕ್ಟ್ ಆಫ್ ಪಾರ್ಲಿಮೆಂಟ್. ನೀನು ಇದನ್ನೇ ಕೇಳ್ತಾ ಇದ್ದಿಲ್ಲ, ಕಷ್ಟ ಆಗಿದೆಯಾ? ಕಷ್ಟ ಆಗಿದ್ರೆ 500-650 ಕೋಟಿ ಕೊಡ್ತಿದ್ವಾ? ಕಷ್ಟ ಇದೆಯಪ್ಪ. ಕಾನೂನು ಪ್ರಕಾರ ಕೊಡಬೇಕಾಗಿದೆಯಲ್ಲ ಅವರು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಕಾರ ಕೊಡಬೇಕಲ್ರಿ. ಸಂಸತ್ತಿಂದ ಅಂಗೀಕಾರ ಆಗಿರೋ ಕೇಂದ್ರ ಸರ್ಕಾರದ ಕಾನೂನು ಅದು. ಅದ್ರ ಪ್ರಕಾರ ಅದು ವೈಲೇಷನ್ ಆಗಿದೆ, ಕೊಟ್ಟಿಲ್ಲ. ನಮ್ಮ ರೈತರು ಕಷ್ಟದಲ್ಲಿದ್ದಾರೆ. ಹಾಗಾದ್ರೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾನೆ ಇರ್ಬೇಕಾ? ಅವ್ರು ಕೇಂದ್ರ ಸರ್ಕಾರ ಟ್ಯಾಕ್ಸ್ ಕಟ್ಟೋದು ಯಾಕೆ? ಹಾಗಾದ್ರೆ ಕೇಂದ್ರಕ್ಕೆ ಟ್ಯಾಕ್ಸ್ ಕಟ್ಟೋದು ಯಾಕೆ? ನಾವು ಸುಮ್ಮನೆ ಹಾಗಾದ್ರೆ ಜನ ಇರೋದು, ಕರ್ನಾಟಕದ ರೈತರು ಇರೋದು ಬರೀ ಟ್ಯಾಕ್ಸ್. 4,30,000 ಕೋಟಿ ಒಂದು ವರ್ಷಕ್ಕೆ ಕೊಡೋದು ನಾವು ತೆರಿಗೆನ. ಎಷ್ಟು? ಸುಮ್ಮನೆ ಏನ್ ಕೇಳ್ತಾ ಇಲ್ಲ ನಾವು. ನಾವೇನು ಕೊಡಿಯಪ್ಪ, ಭಿಕ್ಷೆ ಕೊಡಿ ಅಂತ ನಿಮ್ಮ ರಾಜ್ಯದ ಕೇಂದ್ರ ಸರ್ಕಾರದವ್ರು ಕೊಡಿ ದುಡ್ಡು ಅಂತ ಹೇಳಲ್ಲ. ನಮ್ಮ ದುಡ್ಡು ಕೊಡಿದೆಯಾ ಅಂತ ಹೇಳ್ತಾ ಇದ್ವಿ. ನಮ್ಮ ದುಡ್ಡು ಕೊಡ್ರಿ, ನಮ್ಮ ಪಾಲು, ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಪಾಲು. ನೀನು ನಿಮ್ಮ ತೆರಿಗೆ ನಿನ್ನ ಹಕ್ಕು. ಅದ್ ಕೇಳೋದು ಬಿಡ್ಬಿಟ್ಟು ಸಾಲ ಮಾಡ್ಕೊಂಡು ದುಡ್ಡು ಕೊಡಿ ಅಂತಂದ್ರೆ ಟ್ಯಾಕ್ಸ್ ಕಟ್ಟೋದಕ್ಕೆ ಮಾತ್ರ ನಾವಿರೋದು. ಬರೀ ಟ್ಯಾಕ್ಸ್ ಕಟ್ಕೊಂಡಿರೋದು ನಾವು. ಓಟು ನಮ್ಗೇನು ಇಲ್ಲ ಅಂದ್ರೆ ಕೋರ್ಟ್ ನಲ್ಲಿ ಈಗ ಕಾನ್ಸ್ಟಿಟ್ಯೂಷನ್ ಇಸ್ ಬೈಂಡಿಂಗ್ ಬೋತ್ ಆನ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಸ್ಟೇಟ್ಸ್ ಅಂಡ್ ಆಲ್ಸೋ ಯೂನಿಯನ್ ಟೆರಿಟರೀಸ್. ಗೊತ್ತಾಯ್ತಾ? ಸರ್ ಇನ್ನ ಎಷ್ಟು ಮಂತ್ಸ್ ಸಸ್ಟೈನ್ ಮಾಡಬಹುದು ಸರ್? ಇನ್ನ ಎಷ್ಟು ತಿಂಗಳು ಸಸ್ಟೈನ್ ಮಾಡಬಹುದು? ಇನ್ನ ಎಷ್ಟು ತಿಂಗಳು ಸಸ್ಟೈನ್ ಮಾಡಬಹುದು? ಯಾವುದು? ಇವಾಗ ಇರೋ ದುಡ್ಡಲ್ಲಿ ಈಗ ಕೊಡ್ತಾ ಹೋದ್ರೆ ಕುಡಿಯೋ ನೀರಿಗೆ ಮೇವಿಗೆ ಎಲ್ಲ ಕೊಟ್ಟಿದೀವಿ ನೋಡು. ಆಮೇಲೆ ಇನ್ನೊಂದು ಬರ್ಕೊಳ್ಳಿ, ನಾನು ಹೇಳೋದು ಬರ್ತ್ಬಿಟ್ಟೆ.